ಜನತಾ ಪಕ್ಷದ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ನೂತನ ಕಾರ್ಯಾಲಯ ಉದ್ಘಾಟನೆ. ಭಾರತೀಯ ಜನತಾ ಪಕ್ಷದ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ನೂತನ ಕಾರ್ಯಾಲಯವನ್ನ ನಮ್ಮ ಆರ್ಯವೈಶ್ಯ ಸಮಾಜದ ಶ್ರೀ ನಗರೇಶ್ವರ ದೇವಸ್ಥಾನ ಮಲ್ಲಾಪುರದ ಧರ್ಮದರ್ಶಿಗಳಾದ ಶ್ರೀಯುತ ಇಲ್ಲೂರು ಸತ್ಯನಾರಾಯಣ ಶ್ರೇಷ್ಠಿಯವರು ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ, ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಬಸವರಾಜ್ ದಡೇಸೂಗೂರು, ಪರಣ್ಣ ಮುನುವಳ್ಳಿ, ತಿಪ್ಪೇರುದ್ರಸ್ವಾಮಿ, ಕೊಪ್ಪಳ ಜಿಲ್ಲೆಯ ಮಾಜಿ ಸಂಸದರಾದ ಶಿವರಾಮೇಗೌಡರು ಹಾಗೂ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಪಕ್ಷದ ಸಮಸ್ತ ಕಾರ್ಯಕರ್ತರು, ಗ್ರಾಮಾಂತರ ವಿಭಾಗದ ಕಾರ್ಯಕರ್ತರು, ಮಹಿಳಾ ಕಾರ್ಯಕರ್ತರು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಗಂಗಾವತಿ ನಗರದ ನಾಗರಿಕರು ಭಾಗವಹಿಸಿದ್ದರು. ಈ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ನಡೆಯಿತು. ತರಲಿಕ್ಕೆ ಹಂಗೆ ಒಂದು ಸಂದರ್ಭ ನಮ್ಮ ಇಲ್ಲೂ ಸತ್ಯನಾರಾಯಣ ಶೆಟ್ಟರು ಮತ್ತು ಶರತ್ ತಂಡಿ ನನ್ನ ಜೊತೆ ಸುಮಾರು 2 ದಿವಸ ಇದ್ರು ಅನ್ನುವಂಥ ಮಾತನ್ನ ಇವತ್ತು ನಾನು ನೆನಪಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಪಕ್ಷವನ್ನ ಒಂದು ನಿಟ್ಟಿನಲ್ಲಿ ತಯಾರು ಮಾಡೋದ್ರ ಜೊತೆಗೆ ಬಹಳ ಕಷ್ಟಪಟ್ಟು ಪಕ್ಷವನ್ನು ಕಟ್ಟಿದ್ರು. ಮತ್ತು ಇನ್ನೊಂದು ಬಹಳ ಸಂತೋಷ ಅಂದ್ರೆ, ಒಂದು ದೊಡ್ಡ ಸಂತೋಷ ಅಂದ್ರೆ ನಮ್ಮೆಲ್ಲರ ನೆಚ್ಚಿನ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇವತ್ತು ದೈವಿ ಪುರುಷ ಯಾರಾದರೂ ಅದು ನರೇಂದ್ರ ಮೋದಿ ಅನ್ನುವಂಥ ಮಾತನ್ನು ಬರಬೇಕಾಗಿದೆ. ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಸನ್ಮಾನ್ಯ ರೈತ ನಾಯಕರಾದ ಯಡಿಯೂರಪ್ಪನವರು ನಾವು ಅನಂತಕುಮಾರನ್ನು ಸಹಿತ ನೆನಪಿಸಬೇಕಾಗ್ತದೆ. ಯಾಕಂದ್ರೆ ಅವರು ಮಾಡಿದಂಥ ಕಾರ್ಯ ಇವತ್ತು ಪಕ್ಷ ಇಷ್ಟು ಬೆಳೆಯಲಿಕ್ಕೆ ಕಾರಣಕರ್ತರ ಆಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ವಿಶೇಷವಾಗಿ ನಾವು ನೋಡಿ ಒಂದು ಉದಾಹರಣೆ ಹೇಳ್ತೀವಿ. ಏನಂದ್ರೆ ಒಂದು ಪಂಚಾಯತಿ ನಡೆದಿತ್ತು. ಪಂಚಾಯತಿ ನಡೆದ ಹೊತ್ತಿನಾಗ ಎಲ್ಲ ಪಕ್ಷದವರು ಇದ್ರು. ನಾವು ಯಾರ್ದೋ ಒಂದು ಹಳೆಯ ಪಂಚಾಯತ್ ಅಂದ ಕೂಡ ಒಂದು ಹಳೆಯ ಗ್ರಾಮ ಪಂಚಾಯತಿ ಚುನಾವಣೆ ಮೂಲಕ ಹೊರಗೆ ಬಂದ್ರು. ಏನಂತಂದ್ರೆ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೊಡ್ಕೊಂಡು ಬಂದ್ರು. ನಾನೇನಂದ್ರೆ ನಮ್ಮ ಬಿಜೆಪಿ ಯಾವುದೋ ಇದ್ರಲ್ಲಿ ಆಯ್ತಾ ಅಂತ ನಾವು ಹೋಗಿ ಅವ್ರು ನನ್ಕೊಂಡು ಕಾಂಗ್ರೆಸ್ ಬೇರೆ ಬೇರೆ ಪಕ್ಷದಲ್ಲಿದ್ರು. ಅದೇ ಹೇಳ್ತಾರೆ ನಾವು ಕೇಳ್ಕೊಂಡ್ಬರ್ರಿ ಅಂತ ಹೇಳಿದ್ರು. ಅವರು ಭಾರತೀಯ ಜನತಾ ಪಕ್ಷ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ರು. ಅಂದ್ರೆ ಇಲ್ಲಿ ಒಳಗೊಂದು ಆಯ್ಕೆ ಆಗಿದ್ರು ಅಂತ ಹೇಳಿದ್ರು. ನಾವು ಒಂದೇ ಮಾತು ಹೇಳಿದೆ, ಭಾರತ್ ಮಾತಾ ಕಿ ಜೈ ಅನ್ನೋರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅನ್ನೋ ಮಾತನ್ನ ಆ ದಿಸೆಯಲ್ಲಿ ಇವತ್ತು ವಿಶೇಷವಾಗಿ ನೂತನ ವಿದ್ಯಾರ್ಥಿಗಳಿಗೆ ಎಲ್ಲರೂ ಒಗ್ಗಟ್ಟಾಗಿ ಕಾರ್ಯ ಮಾಡೋದನ್ನು ಮಾತಾಡಿದ್ರೆ ವಿಶೇಷವಾಗಿ ಸನ್ಮಾನ್ಯ ಯಡಿಯೂರಪ್ಪನವರು, ನಮ್ಮ ರಾಜ್ಯಾಧ್ಯಕ್ಷರಾದ ಮಾನ್ಯ ವಿಜಯೇಂದ್ರ ಒಂದು ಮಾರ್ಗದರ್ಶನದಲ್ಲಿ ನಾವು ಕಾರ್ಯ ಮಾಡೋಣ, ಎಲ್ಲರೂ ಕಳೆದುಕೊಂಡು ಹೋಗೋಣ. ನಾವೆಲ್ಲರೂ ಮೊದಲ ದೇಶ ಮೊದಲ ಪಕ್ಷ ಅನ್ನುವಂಥ ಮನೋಭಾವನೆಯನ್ನು ಬೆಳೆಸಿಕೊಳ್ಳೋಣ ಅನ್ನುವಂಥ ಮಾತನ್ನು ವಿಶೇಷವಾಗಿ ಎಲ್ಲರೂ ಪಕ್ಷದ ಎಲ್ಲ ಕಾರ್ಯಕರ್ತರು ನಾವೇನಾದರೂ ಕುಂತಿರುವಾಗ ಮೂಲ ಕಾರಣ ಪಕ್ಷದ ಕಾರ್ಯಕರ್ತರು ಅನ್ನುವಂಥ ಮಾತನ್ನು ನಾವು ಹೇಳಬೇಕಾಗ್ತದೆ. ನೀವು ನೋಡಿದ ನಾವೇನು 2 ಬಾರಿ ಶಾಸಕರಾಗಿದ್ರೆ ಯಾವುದೇ ಒಂದು ಉನ್ನತ ಹುದ್ದೆಯನ್ನಿದ್ರೆ ಅದರ ಮೂಲ ಕಾರ್ಯಕರ್ತರು ಪಕ್ಷದ ಕಾರ್ಯಕರ್ತರು ಅನ್ನುವಂಥ ಮಾತನ್ನು ನಾವು ನೆನಪಿಸಿಕೊಳ್ಳುವ ಜೊತೆಗೆ ಎಲ್ಲರೂ ಒಕ್ಕಟ್ಟಾಗಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಆಗಿ ಇವತ್ತು ಯಾರು ಇರ್ತಾರೆ ಅವರು ಭಾರತೀಯ ಜನತಾ ಪಕ್ಷದ ಎಮ್ಮೆಲ್ಲೆ ಯಾರು